ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ. ವಾರಕದ ಕಿಚನ್ ಜೊತೆ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ತಪ್ಪು ಸರಿ ನಿರ್ಧಾರಗಳಿಗೆ ಕಿಚ್ಚನ ವಿಶ್ಲೇಷಣೆ ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಸತ್ಯವಾದ ಮಾತು. ಇವಾಗ ನಮ್ಮ ಜೀವನ ಅಂತ ಬಂದಾಗ ನಾವು ಯಾವ ಥರ ನಿರ್ಧಾರಗಳನ್ನ ತಗೋತೀವೋ ಅದು ತಕ್ಕಂತೆ ಹೋಗ್ತಾ ಇರುತ್ತೆ. ಸೊ ನಾವು ತಗೊಳ್ಳುವಂಥ ನಿರ್ಧಾರಗಳೇನಿದೆ ಅದು ತುಂಬ ಮುಖ್ಯ ಆಗುತ್ತೆ. ನೀವು ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ನಿಮ್ಮ ದಾರಿ ಕೂಡ ತಪ್ಪಾಗೇ ಹೋಗ್ತಾ ಇರುತ್ತೆ. ನೀವು ಸರಿಯಾದ ನಿರ್ಧಾರಗಳನ್ನ ತಗೊಂಡ್ರೆ ನಿಮ್ಮ ದಾರಿ ಕೂಡ ಸರಿಯಾಗೇ ಹೋಗ್ತಾ ಇರುತ್ತೆ. ಸೊ ಹಾಗೆ ಜೀವನದಲ್ಲಿ ನಾವು ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನೋಡಿ, ಇವಾಗ ಸ್ವಾರ್ಥಿ ಆಗೋದೇನು ತಪ್ಪಲ್ಲ ಅಂತ ಹೇಳ್ತಾರೆ ಇವರು ಯಾರು ಚೈತ್ರ ಅವರು. ಆದರೂ ಕೂಡ ಹೊರಗಡೆ ಬಂದಾಗ ಅವ್ರು ಯಾವ ಥರ ಎಲ್ಲ ಎಷ್ಟು ಕಷ್ಟಪಟ್ಟರು ಅದನ್ನು ಇರೋದನ್ನು ಹೇಳೋದಕ್ಕೆ, ಜೊತೆ ಕತೆಗಳನ್ನ ಕಟ್ಟೋಕ್ಕೂ ಕೂಡ ಟ್ರೈ ಮಾಡಿದ್ರು. ಅವ್ರಿಗೆ ಏನೋ ಡೈರೆಕ್ಟ್ ಹೇಳೋಕ್ಕೆ ಕಷ್ಟ ಆಗ್ತಿತ್ತು. ಅಂದರೆ ಅಲ್ಲಿ ಕಟ್ಟೋ ಒಂದು ನಿರ್ಧಾರ ತಗೊಂಡಿದ್ದೇ ಸತ್ಯ ಆಗಿದ್ದರೆ ಅದು ಬೇರೆ ಕತೆ ಆಗ್ತಿತ್ತು. ಎಲ್ಲೋ ಒಂದು ಕಡೆ ನಾನು ತಗೊಂಡಂಥ ನಿರ್ಧಾರದಿಂದ ಇನ್ನೊಬ್ರಿಗೇನೋ ತೊಂದರೆ ಆಗುತ್ತೆ ಅಥವಾ ನಾನು ಕಿತ್ಕೊಂಡೆ ಹಾಗೆ ಹೀಗೆ ಕತೆಗಳೆಲ್ಲ ತಲೆಗೆ ಬಂದು ಕೂತಿರುತ್ತೆ. ಆದರೂ ಕೂಡ ಆಸೆ ಅನ್ನೋದಿದೆ ನೋಡಿ, ಆ ಆಸೆ ಏನೆಲ್ಲ ಮಾಡಿಸ್ತು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಸ್ಪಂದನ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಆ್ಯಂಡ್ ಇವ್ರಿಗೆ ಕ್ಯಾಪ್ಟನ್ ಆಗುವಂಥ ಅವಕಾಶ, ಜೊತೆಗೆ ನಮ್ಮ ವಿಲನ್ ಬಂದಿರ್ತಾರಲ್ಲಪ್ಪ, ನಮ್ಮ ಬಿಗ್ ಬಾಸ್ನ ಕಳಿಸ್ಬಿಟ್ಟು ಆ ವಿಲನ್ ಹೇಗೆ ತುಂಬ್ತಾರೆ ಗೊತ್ತಾ ತಲೆಗೆ. ನೋಡು, ನೀನು ಎಲ್ಲನೂ ಕೂಡ ಮಾಡಿರೋಂಥದ್ದು, ನೀನು ಕಷ್ಟಪಟ್ಟಿರೋಂಥದ್ದು, ಅವ್ರು ಈಸಿಯಾಗಿ ಕೂತಿದ್ದಾರೆ. ಇವಾಗ ಕ್ಯಾಪ್ಟನ್ ರೂಮ್ ಸಿಗುತ್ತೆ, ಕ್ಯಾಪ್ಟನ್ಸಿ ಸಿಗುತ್ತೆ, ಇಮ್ಯುನಿಟಿ ಸಿಗುತ್ತೆ. ಇದನ್ನೆಲ್ಲ ಹೇಳಿದಾಗ ಯಾರಿಗೆ ಯಾರು ಆಸೆ ಆಗೇ ಆಗುತ್ತೆ. ಆದರೆ ಆಸೆ ಪಟ್ಬಿಟ್ಟು ತಪ್ಪು ನಿರ್ಧಾರಗಳನ್ನ ತಗೊಂಡ್ರೆ ಆಸೆ ಹೋಗ್ಬೇಕಾದ್ರೆ ಉತ್ತರಗಳು ಕೊಡೋಕ್ಕಾಗಲಿವಲ್ಲ. ಸೊ ಆ ರೀತಿ ಒಂದು ಸಿಚುವೇಶನ್ ಬರುತ್ತೆ. ಯಾರೋ ಒಬ್ಬರಿಗೆ ನಾವು ಸ್ವಾರ್ಥಿ ಅಂತ ಅನಿಸ್ಬೋದು, ಯಾರೋ ಒಬ್ಬರಿಗೆ ನಾವು ಏನು ಗುರು ಇನ್ನೊಬ್ಬರನ್ನ ಕಿತ್ಕೊಂಡ್ರು ಅಂತ ಕೂಡ ಅನಿಸ್ಬೋದು. ಬಟ್ ಏನಪ್ಪ ಅಂದರೆ ಇಲ್ಲಿ ಇನ್ನೊಂದು ವಿಷಯ ಬರುತ್ತೆ. ಚೈತ್ರ ಅವರು ಆ ವಾರ ಚೆನ್ನಾಗಿ ಆಡಿದರು. ಆ್ಯಂಡ್ ಸ್ಪಂದನ ಇದ್ದರೂ ಕೂಡ ಆ ಗೇಮ್ನ ಗೆಲ್ಲಕ್ಕಾಗ್ತಿತ್ತೋ ಗೊತ್ತಿಲ್ಲ, ತುಂಬ ಕಷ್ಟ ಅಂತೂ ಆಗ್ತಿತ್ತು. ಬಟ್ ಚೈತ್ರ ಅವರು ತುಂಬ ಚೆನ್ನಾಗಿ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಬಳೆದು ನಿಮ್ಗೆ ನೆನಪಿರ್ಬೋದು, ಗಿಲ್ಲೋರು ಹೇಳ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿ ಚೆನ್ನಾಗಿ ವಿನ್ ಮಾಡಿಕೊಡ್ತಾರೆ. ಸೊ ಅವರ ಎಫರ್ಟ್ ಇತ್ತು. ಸೊ ಹಾಗೆ ಏನೂ ತೊಂದರೆ ಇಲ್ಲ. ಆದರೂ ಕೂಡ ಇದ್ರ ಬಗ್ಗೆ ಸುದೀಪಣ್ಣ ಯಾವ ಥರ ಹೇಳ್ತಾರೆ ಅಂತ ಕಾದು ನೋಡಬೇಕಾಗತ್ತೆ. ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ ಸೀರೀಸ್ ಇಂದ ಬ್ಲಾಕ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಒಬ್ಬರ ನಿರ್ಧಾರದಿಂದ ಕ್ಯಾಪ್ಟನ್ ಆಗ್ತಾರೆ. ಓಕೆನಾ? ಬಟ್ ಇಲ್ಲಿ ಒಬ್ಬರ ನಿರ್ಧಾರದಿಂದ ಇಬ್ಬರು ಆಚೆ ಹೋಗಬೇಕಾಗತ್ತೆ. ಯಾರಪ್ಪ ಅಂದರೆ ಧನುಷ್ ಮತ್ತು ರಘುವಣ. ಆ ನಿರ್ಧಾರ ತಗೊಂಡವ್ರು ಯಾರು? ರಾಶಿಕಾ ಶೆಟ್ಟಿ. ಆತ ನಿರ್ಧಾರ ತಗೊಳ್ಳೋದಕ್ಕೆ ಕೂಡ ಕೆಲವು ಕಾರಣಗಳನ್ನ ಕೊಡ್ತಾರೆ. ಇವಾಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಶಿಕಾ ಶೆಟ್ಟಿ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ಕೊ ಬರ್ತಿದ್ದಾರೆ. ಗೇಮ್ ಅಂತ ಬಂದಾಗಂತೂ ಟಾಸ್ಕ್ ಕ್ವೀನ್ ಅಂತಲೇ ಹೇಳ್ಬೋದು. ಆದರೆ ಪ್ರಾಬ್ಲಮ್ ಆಗ್ತಿದ್ದು ಏನಪ್ಪ ಅಂದರೆ ಅವ್ರಿಗೆ ಪ್ರತಿ ಸಲ ಇನ್ನೇನೋ ಕ್ಯಾಪ್ಟನ್ ಆಗಬೇಕು ಅಂತನೋ, ಆ ರೇಸ್ಗೆ ಹೋಗಬೇಕು ಅನ್ನೋದೇನೋ ಇರುತ್ತೆ. ಅಲ್ಲಿ ಯಾರೋ ಒಬ್ಬರು ಒಪಿನಿಯನ್ ಬರುತ್ತೆ, ಒಪಿನಿಯನ್ದ ಆಚೆ ಉಳ್ಕೊಳ್ತಾರೆ. ಇದೇ ಆಗ್ತಾ ಬರ್ತಾಯಿತ್ತು. ನಮಗೆ ಎಷ್ಟೋ ಅನಿಸಿದೆ, ಗುರು ಏನು ಅನ್ಲಕ್ಕಿನ ಗುರು ಈ ಹುಡುಗಿ ಪಾಪ ಇಷ್ಟೊಂದು ಎಫರ್ಟ್ ಆಗ್ತಿದ್ರು, ಆ ರಿವರ್ಸ್ ಸಿಗ್ತೇವಲ್ಲ ಎಫರ್ಟ್ ಆಗ್ತಿದ್ರು ಕೂಡ ಅಂತ ಅನಿಸ್ತಿತ್ತು. ಓಕೆನಾ? ಅದೆಲ್ಲ ನೋಡಿದಾಗ ಬೇಜಾರಾಗಿತ್ತು. ಬಟ್ ಫೈನಲಿ ಅವತ್ತೊಂದು ಒಳ್ಳೆ ಅವಕಾಶ ಸಿಕ್ತು, ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಆದರೆ ನಮಗೇನೋ ಬೇಕು ಅಂತ ಇನ್ನೊಬ್ಬರನ್ನ ಆಚಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಬರುತ್ತೆ. ಆದರೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಪಾಯಿಂಟ್ ಇದೆ ಅನ್ನೋದು ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಧನುಷ್ ಅವ್ರಿಗೆ ಧನುಷ್ ಮತ್ತು ರಘು ಇವರಿಬ್ಬರು ನೇಮ್ನ ತಗೋತಾರೆ. ಈಗ ರಘುನ ನೇಮ್ನ ತಗೊಂಡಾಗ ರಘುನ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಬಟ್ ಧನುಷ್ ಅವ್ರಿಗೆ ಬೇಜಾರಾಗುತ್ತೆ. ಯಾಕೆ ಬೇಜಾರಾಯಿತು ಅಂದರೆ ಬೇರೆ ಕಾರಣಗಳನ್ನ ಕೊಡ್ಬೋದಾಗಿತ್ತು. ನಾನು 100,000 ಕ್ಯಾಪ್ಟನ್ ಆಗ್ತೀನಿ, ಬಟ್ ನಾನು ಕ್ಯಾಪ್ಟನ್ ಆಗ್ತೀನಿ ಬಿಟ್ಟು ಆಚೆ ಕೊಡ್ಸೋದು ತಪ್ಪಾಗುತ್ತೆ, ನನ್ನ ಶ್ರಮದಿಂದ ನಾನು ಆಗಿರ್ತೀನಿ. ಸೊ ಅದನ್ನು ಬಿಟ್ಟು ಬೇರೆ ಥರ ಹೇಳಬೇಕಾಗಿತ್ತು ಅನ್ನೋದು ಅವ್ರ ಪಾಯಿಂಟ್ ಆಗಿತ್ತು. ಅದು ಕೂಡ ವ್ಯಾಲಿಡ್ ಅಂತ ಅನಿಸ್ತು ನನಗೆ. ಆದರೆ ಒಂದು ಸೇಫ್ ಮೂವ್ ಅಂತಲೂ ಅನಿಸ್ತು ನನಗೆ, ಮತ್ತು ಒಳ್ಳೆ ಡಿಸಿಷನ್ ಕೂಡ ಅನಿಸ್ತು ಯಾವುದು ಧನುಷ್ ಮತ್ತು ಇವರು ರಘುವಣ್ಣನ ತೊಗೊಂಡಿದ್ದು. ಬಟ್ ಕಾರಣ ಆ್ಯಡ್ ಮಾಡಬೇಕಾಗಿದ್ದೇನಪ್ಪ ಅಂದರೆ ಅವ್ರು ಕ್ಯಾಪ್ಟನ್ ಆಗಿದ್ರು ಅನ್ನೋ ಜೊತೆಗೆ ಟಫ್ ಕಾಂಪಿಟೇಟರ್ ಆಗ್ಬೋದು. ಆಲ್ರೆಡಿ ಕ್ಯಾಪ್ಟನ್ಸ್ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಎಷ್ಟೋ ಜನ ಕ್ಯಾಪ್ಟನ್ಸ್ ಟಾಸ್ಕ್ಗಳನ್ನ ಆಡ್ತಾರೆ, ಬಟ್ ಎಲ್ಲರೂ ಕ್ಯಾಪ್ಟನ್ ಆಗೋಕ್ಕಾಗಲ್ಲ. ಇವರಿಬ್ಬರು ಕೂಡ ಚೆನ್ನಾಗಿ ಕ್ಯಾಪ್ಟನ್ಗಳಾಗಿದ್ದರು ಆಟ ಆಡಿ. ಸೊ ಇವ್ರಿಗೆ ಒಂದು ಐಡಿಯಾ ಇರುತ್ತೆ. ಸೊ ಅದು ನಮ್ಗೆ ಕಷ್ಟ ಆಗ್ಬೋದು ಅನ್ನೋ ರೀತಿ ಒಂದು ಆ್ಯಡ್ ಮಾಡಿಬಿಟ್ರೆ ಪ್ರಾಬ್ಲಮೇ ಸಾಲ್ವ್ ಆಗ್ತಿತ್ತು ಅನ್ಕೋತೀನಿ. ಬಟ್ ಅದನ್ನು ಇವ್ರು ಬೇರೆ ಥರ ತಗೊಂಡ್ರು ಅಷ್ಟೇ. ಬಟ್ ನನ್ನ ಪ್ರಕಾರ ರಾಶಿಕಾ ಶೆಟ್ಟಿ ಅವ್ರು ಮಾಡಿದ್ದು ಒಳ್ಳೆ ಕೆಲಸನೇ. ಬಟ್ ಆದರೂ ಕೂಡ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಬರುತ್ತೆ ಇಲ್ಲಿ. ಓಕೆನಾ? ಕ್ಯಾಪ್ಟನ್ ಆಗೋರಂತ ಇನ್ನೊಂದ್ಸತಿ ಆಗ್ಬಾರ್ದು. ನಾನು ಅದು ಸತ್ಯ ಆಗ್ತೀನಿ. ಇನ್ನೊಂದು ನಿರ್ಧಾರ ಅಳಿಸೋದಕ್ಕೆ ಕಾರಣ ಆಗಿತ್ತು. ಈಗಲೂ ಹೇಳ್ತೀನಿ, ಇನ್ 3 ಸರಿ. ಆ್ಯಂಡ್ ಇಲ್ಲಿ ಒಬ್ಬರು ತಗೊಂಡಂಥ ನಿರ್ಧಾರ ಅಳಿಸುವಂಥದ್ದು. ಈಗ ಆ್ಯಕ್ಚುಲಿ ಗಿಲ್ಲಿ ಅವರು ಇಲ್ಲ, ನನ್ನ ಕೈಲಿ ಆಗಲ್ಲ, ಕಾವ್ಯನ ಕಣ್ಣೀರು ಹಾಕ್ಸಿ ನಾನು ಕ್ಯಾಪ್ಟನ್ ಆಗಬಾರ್ದು, ನೆನ್ನೆ ಒಂದು ಕನ್ವೆನ್ಷನ್ ಆಗುತ್ತೆ ಗೊತ್ತು ಎಪಿಸೋಡ್ರಲ್ಲಿ. ಆ ಥರ ಒಂದು ಕಾರಣಗಳು ಇಟ್ಕೊಂಡು ಕೂಡ ಮಾಡ್ಬೋದಾಗಿತ್ತು. ಬಟ್ ನನಗೆ ಹೇಗೆ ಅನಿಸ್ತು ಅಂದರೆ ಅಶ್ವಿನಿ ಗೌಡ ಕೂಡ ಇದ್ದಾರೆ, ಅವರು ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಆಗಿ ತಗೊಂಡಿರ್ಬೋದು. ಆ್ಯಂಡ್ ನಾನು ಒಂದು 10 ಸೆಕೆಂಡ್ ಕೌಂಟ್ ಮಾಡ್ತಿರ್ಬೇಕಾದ್ರೆ ಗಿಲ್ಲಿಯವ್ರು ಯಾಕೋ ಅಕ್ಸೆಪ್ಟ್ ಮಾಡೋಕ್ಕೆ ಕಾಣಿಸ್ತಾ ಇಲ್ಲ. ಅಂದರೆ ಏನೋ ಬೇರೆ ಬೇಜಾರಲ್ಲಿ ಇತ್ಕೊಂಡು ಅಕ್ಸೆಪ್ಟ್ ಮಾಡೋಂಗೆ ಅನಿಸಿತ್ತು. ಸೊ ಅದೆಲ್ಲ ಕನ್ಸಿಡರ್ ಮಾಡಿ ನಾನು ಹಾಗಂದೆ. ಬಟ್ ಏನಂದರೆ ಒಂದು ಆಪ್ಷನ್ ಇತ್ತು ಗಿಲ್ಲಿಯವ್ರಿಗೆ, ಏನಪ್ಪ ಅಂದರೆ ಅವರು ಸೆಲೆಕ್ಟ್ ಮಾಡ್ದಂಗೆ ಕೂಡ ಇರ್ಬೋದಾಗಿತ್ತು. ಬಟ್ ಆಟದ ಬಂದಾಗ ಸೆಲೆಕ್ಟ್ ಮಾಡೋದಲ್ಲೂ ಅರ್ಥ ಇದೆ, ಅದನ್ನು ನೋಡೋರ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಬಟ್ ನನ್ನ ಪ್ರಕಾರ ಅದು ತಪ್ಪು ಅಂತ ಅನಿಸ್ತಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಆಟ ಆಡೋಕ್ಕೆ ಬಂದರೆ ಮತ್ತು ಕ್ಯಾಪ್ಟನ್ ಆಗಬೇಕು ಅನ್ನೋದು ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು
ಮಾಡ್ಕೋಬೇಕಿರೋಂಥದ್ದು ಇಲ್ಲೇ. ಆ್ಯಂಡ್ ನಾವು ಯಾರ್ದೋ ಒಬ್ಬರು ಬಾಂಡಿಂಗಲ್ಲಿ ಇದ್ದೀವಿ ಅಥವಾ ಒಂದು ಕನೆಕ್ಷನ್ ಇದೀವಿ ಅಂದ್ಬಿಟ್ಟು ನಮ್ಮ ಆಟ ನಾವು ಬಿಡೋಂಥದ್ದು ಏನಿದೆ ಅದು ಅಷ್ಟೊಂದು ಒಳ್ಳೆಯದು ಅಲ್ಲ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ಬಂದಾಗ. ಯಾಕಂದರೆ ಇಲ್ಲಿ ಯಾರೋ ಒಬ್ಬರು ಮಾತ್ರ ಕಪ್ ಗೆಲ್ಲಕ್ಕಾಗುತ್ತೆ, ಹಾಗಂತ ನಮ್ಮವ್ರು ಅಂದ್ಬಿಟ್ಟು ಕಪ್ ಕೊಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಈ ಥರ ಎಲ್ಲ ಲೆಕ್ಕಾಚಾರಗಳು ಕೂಡ ಬರ್ತಾ ಇರುತ್ತೆ. ಆದರೂ ಕೂಡ ಅನಿಸುವಂಥದ್ದು ನಮ್ಮವ್ರು ಅಂತ ಬಂದಾಗ ಸೋಲೋದೇನು ತಪ್ಪಿಲ್ವಲ್ಲ ಅಂತ ಅನಿಸ್ಬಿಡುತ್ತೆ. ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದ್ರೆ ನಾವು ಅದು ಬೇಕಾಗಿಲ್ಲ ಅಂತ ಅಂದರೂ ಕೂಡ ಇನ್ನೂ ಒಳ್ಳೇದಂತ ಕೂಡ ಅನಿಸುತ್ತೆ. ಬಟ್ ಅಲ್ಲಿ ಬೇರೆ ಲೆಕ್ಕಾಚಾರಗಳು ಕೂಡ ಇರ್ಬೋದು. ಅದ್ರ ಬಗ್ಗೆ ಇವತ್ತು ಗಿಲ್ಲಿಯವ್ರು ಏನು ಹೇಳ್ತಾರೆ ಕಾದು ನೋಡಬೇಕಾಗುತ್ತೆ. ಅಶ್ವಿನಿ ಗೌಡ ಅವರು ಇದ್ದರು, ಮತ್ತು ಅವ್ರಿಗೂ ಕೂಡ ಕ್ಯಾಪ್ಟನ್ ಆಗಬೇಕು ಅನ್ನೋದಿರುತ್ತೆ, ಮತ್ತು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಿರುತ್ತೆ. ಸೊ ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ ಅಲ್ವಾ? ಸೊ ಇದೆಲ್ಲ ಇಟ್ಕೊಂಡು ಯಾವ ಥರ ಹೇಳ್ತಾರೆ ಗಿಲ್ಲಿ, ಕಾದು ನೋಡೋಣ. ಆದ ನಿರ್ಧಾರಗಳು ಯಾವುದು, ಸರಿ ಇಲ್ಲದ ನಿರ್ಧಾರಗಳು ಯಾವುದು? ಸೊ ಸರಿ ಇರೋವಂಥ ನಿರ್ಧಾರಗಳು ಯಾವುವು, ಸರಿ ಇಲ್ಲದಿರೋ ನಿರ್ಧಾರಗಳು ಯಾವುವು, ನೀವು ಹೇಳಿ ಗೈಸ್. ನನ್ನ ಪ್ರಕಾರ ಯಾವುದು ಸರಿ ಇಲ್ಲ ಅಂತ ಏನಿಲ್ಲ. ಆ ಸಮಯಕ್ಕೆ ಅವ್ರಿಗೆ ಸರಿ ಅನಿಸಿದ್ದನ್ನು ಮಾಡಿದ್ದಾರೆ. ಕೆಲವೊಂದು ಕಡೆ ಸ್ವಾರ್ಥ ಅಂತೂ ಅನಿಸ್ಬೋದು, ಬಟ್ ನಿಮ್ಗೆ ಗೊತ್ತಿದೆ ಸ್ವಾರ್ಥ ಇಲ್ಲದಂಥ ಜೀವನ ಇಲ್ಲ ಇವತ್ತು. ಆ ಥರ ಇದ್ರೇ ಬದುಕೋ ಕೂಡ ಆಗುವಂಥದ್ದು. ಆ್ಯಂಡ್ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಬೇಕಾಗುತ್ತೆ. ಆ್ಯಂಡ್ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಸುದೀಪಣ್ಣ ಯಾವ ಥರ ಮಾತಾಡ್ತಾರೆ ಹಿಂಗೆ ಕತೆ ಅಂತ ಕಾದು ನೋಡೋಣ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ಗೆ ಒಂದು ಒಳ್ಳೆಯ ವಿಷಯ ಸಿಕ್ಕಿದೆ. ಆ್ಯಂಡ್ ಮೇಯ್ನಾಗಿ ಇದೇ ಟಾಪಿಕ್ಗಳ ಬಗ್ಗೆ ಮಾತುಕತೆ ಇರುತ್ತೆ ಅನಿಸುತ್ತೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಇರ್ಕಂತೆ ಅಂತ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.